ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಗೀತಾ ಸರಳ ಅಡುಗೆ. ನಾವಿವತ್ತಿಲ್ಲಿ ರೆಸ್ಟೋರೆಂಟ್ ಸ್ಟೈಲ್ 5 ಸ್ಟಾರ್ ಹೋಟೆಲ್ ಸ್ಟೈಲ್ನಲ್ಲಿ ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡೋಣ ಅಂತ ನಿಮ್ಗಳಿಗೆ ಬಂದಿದ್ದೀವಿ ಇವತ್ತು ವಿಡಿಯೋದಲ್ಲಿ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು, ಮಾಡಿ ಆದಮೇಲೆ ತೋರಿಸ್ತಿರೋಂಥ ಇದು ವಿಡಿಯೋ. ಆ ಟೆಕ್ಸ್ಚರ್ ಹೆಂಗೆ ಬಂದಿದೆ, ಕಲರ್ ಹೆಂಗೆ ಬಂದಿದೆ ಅಂದ್ಬಿಟ್ಟು ಬನ್ನಿ ನಾವು ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ನಾವಿಲ್ಲಿ ಒಂದು ಅರ್ಧ kg ಬಾಸ್ಮತಿ ರೈಸ್ ತೊಗೊಂಡಿದ್ದೀವಿ. ನೀವು ಬುಲೆಟ್ ರೈಸು, ಸೋನಾ ಮಸೂರಿ ಯಾವ್ದಾದ್ರು ತೊಗೋಬೋದು. ಸೊ ಚೆನ್ನಾಗಿ ಒಂದು 3-4 ಬಾರಿ ನಾವು ತೊಳೆದು ಇದನ್ನು ಸೈಡಲ್ಲಿ ನೆನೆಸಿಟ್ಕೊಳ್ಳೋಣ. ಸೊ ಇದನ್ನು ಇದ್ರ ಪಾಡಿಗೆ ನೆನೀತಾ ಇರುತ್ತೆ. ಬನ್ನಿ ಇವಾಗ ನೆಕ್ಸ್ಟ್ ಇದನ್ನು ಏನು ಮಾಡೋದನ್ನು ನೋಡೋಣ. ಮೊದಲಿಗೆ ಒಂದು ಪಾತ್ರೆ, ಅಂದರೆ ಬಿರಿಯಾನಿ ಮಾಡೋಂಥ ಪಾತ್ರೆಗೆ ನಾವು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀವಿ. ಸ್ಟಾರ್ಟಿಂಗು 1-2 ಸ್ಪೂನು ನಾವು ಮನೇಲಿ ಮಾಡಿರೋಂಥ ತುಪ್ಪ, ಇದು ದೇಸಿ ತುಪ್ಪ ಅಂತಲೂ ಕರಿಬೋದು. ಸೊ ನಂತರ ನಾವು ಇದಕ್ಕೆ ಸ್ಪೈಸಿಸ್, ಅಂದರೆ ಏಲಕ್ಕಿ, ಲವಂಗ, ಮೆಣಸು, ಚಕ್ಕೆ, ಸ್ವಲ್ಪ ಸೋಂಪಿನ ಕಾಳು, ಆಮೇಲೆ ಜಾಪತ್ರೆ, ನಂತರ ಅನಾನಸು ಅಂದರೆ ಚಕ್ರಮೊಗ್ಗು ಅಂತ ಕರಿತೀವಲ್ಲ ಅದು, ಮತ್ತು ಪಲಾವ್ ಎಲೆ. ಸೊ ಸ್ವಲ್ಪ ನಾವಿಲ್ಲಿ ಗೋಡಂಬಿನೂ ತೊಗೊಂಡಿದ್ದೀವಿ. ಎಲ್ಲನೂ ಇದನ್ನು ಸ್ಪೈಸಿ ಹಾಕ್ಕೊಂಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸೊ ಇದು ನಿಮಗೆ ಗಮ್ಮನ ಒಂದು ಪರಿಮಳ ಬರುತ್ತಲ್ವ. ಸೊ ನಂತರ ಇದಕ್ಕೆ ಉದ್ದುದ್ದ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಅಂಥ ಒಂದು 2 ಈರುಳ್ಳಿನ ತೊಗೊಂಡಿದ್ದೀವಿ, ನಾವಿಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀವಿ. ನಂತರ ಹಸಿಮೆಣಸಿನ್ಕಾಯಿ. ಸೊ ಇದನ್ನು ನಾವು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಸೊ ಈ ಈರುಳ್ಳಿ ನಿಮಗೆ ಬ್ರೌನಿಷ್ ಆಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕು. 1-2-3 ನಿಮಿಷ ಮುಚ್ಚಿಟ್ಬಿಡಿ. ಸೊ ಅದು ನಿಮಗೆ ಎಷ್ಟು ಬ್ರೌನಿಷ್ಗೆ ನೀವು ತೊಗೊಂಡೋಗಿ ಅಷ್ಟು ಫ್ರೈ ಮಾಡ್ತೀರೋ ಅಷ್ಟು ನಿಮಗೆ ಯಾವುದೇ ಅಡುಗೆ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ನಿಮಗೆ ಸುಮ್ಮನೆ ಹಂಗೆ ಎಣ್ಣೆಲಿ ಫ್ರೈ ಮಾಡಿದ ತಕ್ಷಣ ನೆಕ್ಸ್ಟ್ ಏನೇನೋ ಹಾಕ್ಬಿಡ್ಬಾರ್ದು. ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಈರುಳ್ಳಿನ ಅಷ್ಟೇ ಬಿಡಬೇಕು. ನೋಡಿ, ಇಲ್ಲಿ ಸ್ವಲ್ಪ ಲೈಟಾಗಿ ಬ್ರೌನಿಷ್ ಕಲರ್ ತಿರುಗ್ತಾ ಇದೆ ಈರುಳ್ಳಿ. ನಂತರ ನಾವಿಲ್ಲಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀವಿ. ಸೊ ನಂತರ ನಾವಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೀವಲ್ಲ, ಒಂದು 6-7 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ಸೊ ಎಲ್ಲನೂ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ನಾವಿಲ್ಲಿ ಟೊಮೊಟೊ ಹಚ್ಚಿಟ್ಕೊಂಡಿದ್ವಿ, ನಾವೊಂದು ಮೀಡಿಯಮ್ ಗಾತ್ರದ 2 ಟೊಮೊಟೊನ ಅದನ್ನು ಇದಕ್ಕೆ ಸೇರಿಸ್ಕೊತೇವೆ. ಉದ್ದುದ್ದನೇ ಇದನ್ನು ಹಚ್ಕೋಬೇಕು, ನೀವೇನೇ ತರಕಾರಿ, ಪಲಾವು ಏನೇ ಮಾಡಿದ್ರು ನಿಮಗೆ. ಸೊ ನೋಡಿ, ಈ ರೀತಿ ಟೊಮೊಟೊ ನೀಟಾಗಿ ಫ್ರೈ ಆಗಬೇಕು. ಸೊ ನಮಗೆ ನಂತರ ಇದಕ್ಕೆ ಅಚ್ಕಾರದ ಪುಡಿ, ಅಂದರೆ ರೆಡ್ ಚಿಲ್ಲಿ ಪೌಡ್ರನ್ನ 1 ಸ್ಪೂನ್ ಹಾಕ್ಕೊತಾ ಇದ್ದೀವಿ. ನಂತರ ಗರಂ ಮಸಾಲ 1 ಟೇಬಲ್ ಸ್ಪೂನು, ಬಿರಿಯಾನಿ ಮಸಾಲ. ನಂತರ ಇದಕ್ಕೆ ನಾವು ಇದು ಹಾಕ್ಕೊಂಡಿರೋ ಅಂಥದ್ದನ್ನೆಲ್ಲನೂ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಂತರ 1 ಟೇಬಲ್ ಸ್ಪೂನು ಅರಿಶಿನನೂ ಇದಕ್ಕೆ ಸೇರಿಸ್ಕೊತಾ ಇದ್ದೀವಿ. ಸೊ ಅರಿಶಿನ ಇದನ್ನೆಲ್ಲ ಹಾಕಿದ್ಮೇಲೆ ಅದಕ್ಕೆ ಹಸಿ ವಾಸನೆ ಹೋಗೋದರ ರೀತಿಯೇ ನೀವು ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಬಾಡಿಸ್ಕೋಬೇಕು. ಸೊ ನಂತರ ಇದನ್ನೆಲ್ಲ ನೀವು ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಬೌಲು, ಒಂದು 150 ml, ಅಂದರೆ 1/4 ಲೀಟ್ರಿಗಿಂತ ಸ್ವಲ್ಪ ಕಮ್ಮಿ ಮೊಸರನ್ನ ಹಾಕ್ಕೋಬೇಕು. ಮೊಸರು ಹಾಕ್ಕೊಂಡ ತಕ್ಷಣ ನಿಮಗೆ ಅದು ಹಸಿ ಇದನ್ನೆಲ್ಲ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾವಿಲ್ಲಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಟೇಸ್ಟ್ ಬೇಕೋ ಆ ರೀತಿ ಉಪ್ಪನ್ನ ಸೇರಿಸ್ಕೊಳ್ಳಿ. ಸೊ ಸೇರಿಸ್ಕೊಂಡ ನಂತರ ನೀಟಾಗಿ ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಮುಚ್ಚಿಟ್ಬಿಡಿ, ಒಂದು 2-3 ನಿಮಿಷ ಮುಚ್ಚಿಡಿ. ಅದೆಲ್ಲ ಹಸಿ ವಾಸನೆ ಹೋಗುತ್ತೆ ಮತ್ತು ಎಣ್ಣೆನೂ ತೇಲುತ್ತೆ ಮೇಲೆ. ನೋಡಿ, ಈ ರೀತಿ ಎಣ್ಣೆ ತೇಲ್ತಾ ಇದೆ, ಸ್ವಲ್ಪ ಎಲ್ಲನೂ ಫ್ರೈ ಆಗಿದೆ, ಅಂದರೆ ಅಲ್ಲಿ ನೀರಿನ ಅಂಶ ಎಲ್ಲ ನಿಮಗೆ ಹೋಗಿರಬೇಕದು. ಸೊ ನಂತರ ನಾವಿಲ್ಲಿ ಪುದೀನ ಸೊಪ್ಪು ಒಂದು ಅರ್ಧ ಕಟ್ಟು, ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಅದನ್ನು ನಾವು ಇವಾಗ ಇದಕ್ಕೆ ಮಸಾಲೆ ಏನು ಮಾಡಿ ಇಟ್ಕೊಂಡಿದ್ದೀವಲ್ವ ಅದಕ್ಕೂ ಇದನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಸೊ ಇದನ್ನು ಸೇರಿಸ್ಕೊಂಡ್ಮೇಲೆ ಇದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಎಲ್ಲ ಎಷ್ಟು ನೀವು ಫ್ರೈ ಮಾಡಿಕೊಂಡು ಎಷ್ಟು ಅದಕ್ಕೆ ಮಸಾಲೆ ಟೈಮಲ್ಲೇ ನೀವು ಏನೇ ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಎಷ್ಟೊತ್ತು ಬಿಡ್ತೀರಲ್ಲ ಅಷ್ಟು ನಿಮಗೆ ಮಸಾಲ ಟೇಸ್ಟ್ ಬರುತ್ತೆ. ಸೊ ಇದನ್ನು ಎಲ್ಲ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಡೋಣ, 1-2-3 ನಿಮಿಷ ಮುಚ್ಚಿಡೋಣ. ನೋಡಿ, ತೆಗಿತಾ ಇದ್ದೀವಿ. 3-5 ನಿಮಿಷ ಆಗುತ್ತೆ. ನೋಡಿ, ಇಷ್ಟು ನೀಟಾಗಿ ಬಂದಿದೆ, ಅಂದರೆ ನೀರಿನಂಶ ಎಲ್ಲ ನಿಮಗೆ ಹೋಗಿರ್ಬೇಕದು. ನೀರಿನಂಶ ಹೋದ್ಮೇಲೆ ಇವಾಗ ಮಶ್ರೂಮ್ ಏನು ನಾವು ಕಟ್ ಮಾಡಿ ಇಟ್ಕೊಂಡಿದ್ವಿ, ನಾವಿಲ್ಲಿ 2 ಪ್ಯಾಕೆಟ್, ನಿಮ್ಗೆ ಸ್ಟ್ಯಾಂಡರ್ಡ್ ಪ್ಯಾಕೆಟ್ ಬರುತ್ತೆ, ಏನಂದರೆ ಒಂದು ಮ್ಯಾಕ್ಸಿಮಮ್ 1 kg ಇರ್ಬೋದೇನೋ ಇದು ಮಶ್ರೂಮು. ಅರ್ಧಕ್ಕೆ ಕಟ್ ಮಾಡಿ ಇಟ್ಕೊಂಡು ಸೇರಿಸ್ಕೊತಾ ಇದ್ದೀವಿ. ನೋಡಿ, ಇದು ಮಶ್ರೂಮಲ್ಲಿ ತುಂಬ ನೀರು ಬಿಡುತ್ತೆ ಸ್ನೇಹಿತರೆ. ಇದು ಯಾವುದೇ ಕಾರಣಕ್ಕೂ ನೀವು ಮಸಾಲೆ ಟೈಮಲ್ಲಿ ನೀರು ಹಾಕೋಕ್ಕೆ ಹೋಗ್ಬೇಡಿ. ಸೊ ನೀರನ್ನ ನಾವು
ಈ ನಾವು ಬಾಸ್ಮತಿ ರೈಸ್ ಮಾಡ್ತಾ ಇರೋದ್ರಿಂದ ಸಪ್ರೇಟ್ ನೀರನ್ನ ಬಾಯ್ಲ್ ಮಾಡ್ಕೊತಾ ಇದ್ದೀವಿ. ಸೊ ನೀರಿಗೆ ಬಿಸಿನೀರಿಗೇ ನಾವು ಇಲ್ಲಿ ಸ್ಪೈಸಸ್, ಏಲಕ್ಕಿ, ಚಕ್ರಮೊಗ್ಗು, ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ, ಜಾಪತ್ರೆ, ಇದನ್ನು ಸ್ಪೈಸಸ್ ಏನಿದೆ ಅದನ್ನು ಸೇರಿಸ್ಕೊತಾ ಇದ್ದೀವಿ. ನೋಡಿ, ನಿಮಗೆ ಬಿಸಿನೀರಲ್ಲೇ ಇದನ್ನು ಹಾಕ್ಕೋಬೇಕು. ಏನಕ್ಕೆ ಅಂದರೆ ನಾವಿಲ್ಲಿ ಬಾಸ್ಮತಿ ರೈಸ್ ಮಾಡೋದ್ರಿಂದ ನಾವು ಬಾಸ್ಮತಿ ರೈಸ್ನ ಸಪ್ರೇಟೇ ನಾವು ಬೇಯಿಸ್ಕೋಬೇಕಾಗುತ್ತೆ. ಅಂದರೆ ನಾವು ನಾರ್ಮಲ್ ರೈಸ್ ಥರ ನಾವು ಕುಕ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಒಂದು ಸ್ಪೂನು ತುಪ್ಪನೂ ಹಾಕ್ಕೊತಾ ಇದ್ದೀವಿ. ನೀವು ಎಣ್ಣೆನೂ ಬೇಕಾದ್ರೆ ಹಾಕ್ಕೊಳ್ಳಿ, ತುಪ್ಪ ಇರೋರು ಹಾಕ್ಕೊಳ್ಳಿ. ಜಾಸ್ತಿ ಇದೆ ಅನ್ನೋರು, ಅದು ಕಾಸ್ಟ್ಲಿ ಇರೋದ್ರಿಂದ ತುಪ್ಪ ನಾವು ಹಾಕ್ಕೊಳ್ಳೋಕೆ ಕಷ್ಟ ಆಗುತ್ತೆ ನಿಮ್ಗೆ ಹೇಳಿದ್ರೆ, ಸ್ವಲ್ಪ ಒಂದು ಸ್ಪೂನ್ ಎಣ್ಣೆನೇ ಹಾಕ್ಕೊಳ್ಳಿ. ನೋಡಿ, ಇವಾಗ ನೆನೆಸಿಟ್ಕೊಂಡಿದ್ವಲ್ಲ ನಾವು ಮುಂಚೆನೇ ಬಾಸ್ಮತಿ ರೈಸ್ನ, ಅರ್ಧ kg ಬಾಸ್ಮತಿ ರೈಸ್ನ ಇವಾಗ ಕುದೀತಾ ಇರೋಂಥ ನೀರಿಗೆ ಸೇರಿಸ್ಕೊತಾ ಇದ್ದೀವಿ. ಸೊ ನೀವು ಈ ಬಾಯ್ಲ್ ಆಗ್ತಾ ಇರೋಂಥ ನೀರಿಗೇ ಹಾಕ್ಕೊಂಡ್ರೆ ಏನಾಗುತ್ತೆ, ಬೇಗ ಅನ್ನ ಆಗುತ್ತೆ. ಅಂದರೆ ತಣ್ಣಗಿರೋವಾಗಲೇ ನೀವು ಅಕ್ಕಿ ಹಾಕಿದ್ರೆ ನಿಮ್ಗೆ ಬಾಯ್ಲ್ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ನೋಡಿ, ನಾವಿಲ್ಲಿ ಸ್ವಲ್ಪ 2 ಸ್ಪೂನ್ ಉಪ್ಪನ್ನು ಸೇರಿಸ್ಕೊತಾ ಇದ್ದೀವಿ. ಬನ್ನಿ, ನಾವು ಈ ಕಡೆ ಮಶ್ರೂಮ್ ಹಾಕ್ಕೊಂಡೆಲ್ಲ ನೀರು ಬಿಟ್ಟಿತ್ತಲ್ವ, ಅದನ್ನು ನೋಡಿ ಈಗ ಮುಚ್ಚಿಟ್ಟಿದ್ವಿ ಇಷ್ಟೊತ್ತು. ಸೊ ಈಗ ನೋಡಿ, ನೀರು ಸ್ವಲ್ಪನೇ ಕಮ್ಮಿ ಆಗ್ತಾ ಬರ್ತಾಯಿದೆ. ಅದ್ರಲ್ಲಿ ಕಂಪ್ಲೀಟ್ ನೀರಿನ ಅಂಶ ಹೋಗಬೇಕು. ಸೊ ನಾವಿಲ್ಲಿ ಇವಾಗ ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ಇಲ್ಲಿ ಈರುಳ್ಳಿನ ಫ್ರೈ ಅಂದರೆ ಲಾಸ್ಟಲ್ಲಿ ನಾವು ಇದನ್ನು ದಮ್ ಕಟ್ಸ್ತೀವಿ. ಲಾಸ್ಟಲ್ಲಿ ಆ ಒಂದು ದಮ್ ಕಟ್ಸೋದಕ್ಕೆ ಇದಕ್ಕೆ ಮೇಲ್ಗಡೆ ಕಂಪ್ಲೀಟ್ ಡೀಪ್ ಫ್ರೈ ಮಾಡ್ತಾಯಿದ್ದೀವಿ. ಈರುಳ್ಳಿನ ಕಂಪ್ಲೀಟ್ ಬ್ರೌನಿಶ್, ಅಂದರೆ ನಿಮಗೆ ಹತ್ತತ್ರ ಆಲ್ಮೋಸ್ಟ್ ಸೀದೋಗಿರೋ ಥರನೇ ಇರುತ್ತೆ. ಬಟ್ ನಿಮಗೆ ತುಂಬ ಆ ಒಂದು ಘಮ ಬರುತ್ತೆ, ಪರಿಮಳ ಬರುತ್ತೆ, ಮತ್ತು ಸ್ಮೆಲ್ಲು ಕೂಡ ಸಿಗುತ್ತೆ ಲಾಸ್ಟಲ್ಲಿ ನೀವು ಇದು ಮಾಡುವಾಗ. ನಂತರ ನಾವಿಲ್ಲಿ ಆದರೂ ಫ್ರೈ ಆಗ್ತಾಯಿದೆ ಈರುಳ್ಳಿ. ಇವಾಗ ನಾವು ಮಸಾಲೆನ ಒಂದು ಅರ್ಧ ಮಸಾಲೆ ಪಾತ್ರೆಲೇ ಬಿಡ್ತಾ ಇದ್ದೀವಿ, ಇನ್ನು ಅರ್ಧ ಮಸಾಲೆನ ಸಪ್ರೇಟ್ ಮಾಡ್ಕೊತಾ ಇದ್ದೀವಿ. ಏನಕ್ಕೆ ಅಂತ ಹೇಳ್ತೀನಿ ನಾನು ನಿಮಗೆ. ನೋಡಿ, ಇವಾಗ ಬಾಸ್ಮತಿ ರೈಸೂ ಆಗಿದೆ ನಮಗೆ. ಅಂದರೆ ಒಂದು 90% ನಿಮಗೆ ಕುಕ್ ಆಗಿರಬೇಕು, ತುಂಬ 100% ಮೆತ್ತಗಿರಬಾರ್ದು. ನೋಡಿ, ಈ ಒಂದು ಲೇಯರ್ ಹಾಕಿದ್ದೀವಿ. ನಂತರ ಈಗ ನಾವೇನು ಎತ್ತಿಟ್ಕೊಂಡಿದ್ವಲ್ಲ ಮಸಾಲೆನ, ಅದನ್ನು ಮೇಲ್ಗಡೆ ಈ ರೀತಿ ಒಂದು ಲೇಯರ್ ಮಸಾಲೆನ ಮತ್ತೆ ಮೇಲ್ಗಡೆ ಸೇರಿಸ್ಕೊಂಡು ಈ ರೀತಿ ನೀಟಾಗಿ ಅನ್ನದ ಮೇಲೇ ಹಾಕ್ಕೊಳ್ಳಿ. ಅಂದರೆ ಕೆಳಗಡೆನೂ ಮಸಾಲ ಇರುತ್ತೆ, ಮಧ್ಯದಲ್ಲಿ ರೈಸು, ಅದ್ರ ಮೇಲ್ಗಡೆ ಮತ್ತೆ ಮಸಾಲ. ಮತ್ತು ಇವಾಗ ನಾವು ಇನ್ನೂ ರೈಸ್ ನಮ್ಮ ಉಳಿದಿದೆ, ಆ ರೈಸ್ನ ಇದ್ರ ಮೇಲೆ ಈ ರೀತಿ ಹಾಕ್ಕೋಬೇಕು. ಅಂದರೆ ನಿಮಗೆ ಒಂದೇ ಕಡೆ ಮಸಾಲ ಆಗ್ಬಿಡುತ್ತೆ ಅನ್ನೋದಕ್ಕೆ ಈ ಒಂದು 2 ಲೇಯರ್ನ ನಾವು ಈ ರೀತಿ ಮಾಡ್ತಾಯಿದ್ದೀವಿ. ಸೊ ನಂತರ ನಾವು ಇಲ್ಲಿ ಆವಾಗಲೇ ಡೀಪ್ ಫ್ರೈ ಮಾಡ್ತಾ ಇದ್ವಲ್ಲ ಈ ಆನಿಯನ್ನ, ಅಂದರೆ ಈರುಳ್ಳಿನ ಈ ರೀತಿ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀವಿ. ಅಂದರೆ ನಿಮಗೆ ಒಂದು ಫ್ಲೇವರು ನಿಮಗೆ ಎಲ್ಲ ದಮ್ ಕಟ್ಟಿದ ಮೇಲೆ ತುಂಬ ಚೆನ್ನಾಗಿರುತ್ತೆ. ಈ ಸ್ಮೆಲ್ಲು, ಆ ಅರೋಮ ಹೆಂಗೆ ಬರ್ತಾ ಇರುತ್ತೆ ಅಂದರೆ ಘಮ ಅಂತ ಪರಿಮಳ ಸೂಪರಾಗಿರುತ್ತೆ. ಸೊ ಸ್ವಲ್ಪ ನಾವಿಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಇದಕ್ಕೆ ಉದುರಿಸ್ತಾ ಇದ್ದೀವಿ. ಈ ರೀತಿ ಸ್ವಲ್ಪನೇ ಉದುರಿಸ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ, ತುಂಬ ಬೇಕು ಅಂತೇನಿಲ್ಲ. ಸ್ವಲ್ಪ ಮೊದಲೇ ನೀವು ಮಸಾಲೆಗೆ ಹಾಕ್ಕೊಂಡಿರ್ತೀವಲ್ಲ ಅದರಲ್ಲೇ ಸ್ವಲ್ಪ ಉಳಿಸ್ಕೊಂಡು ಹಾಕ್ಕೊಂಡ್ರೆ ಓಕೆ. ನಂತರ ನಾವಿಲ್ಲಿಂದ 2 ಟೇಬಲ್ ಸ್ಪೂನು ತುಪ್ಪನ ಮೇಲ್ಗಡೆ ಹಾಕ್ಕೊತಾ ಇದ್ದೀವಿ. 2ರಿಂದ 3 ನೀವು ತುಪ್ಪ ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಟೇಸ್ಟ್ ಸಿಗುತ್ತೆ. ಒಂದು 2 ಸ್ಪೂನು ಆಯಿಲ್ನೂ ಹಾಕ್ಕೊತಾ ಇದ್ದೀವಿ. ತುಪ್ಪ ಜಾಸ್ತಿ ಇರೋರು ಬರೀ ತುಪ್ಪನೇ ಹಾಕ್ಕೋಬೋದು. ನೋಡಿ, ಇವಾಗ ನಾವು ಇದೆಲ್ಲ ಹಾಕಿದ್ದೀವಲ್ವ, ಇದಕ್ಕೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ದಮ್ ಕಟ್ಸ್ಬೇಕು. ಇವಾಗ ದಮ್ ಕಟ್ಸೋದಕ್ಕೆ ನಾವಿಲ್ಲೊಂದು ಹಂಚಿನ ಕಾಯಕ್ಕೆ ಇಟ್ಟಿದ್ದೀವಿ. ಆ ಹಂಚು ಮೇಲೇ ನಾವಿವಾಗ ಪಾತ್ರೆನ ಇಡ್ತೀವಿ. ಇಟ್ಬಿಟ್ಟು ಮೇಲ್ಗಡೆ ಒಂದು ವೆಯ್ಟ್ ಇಡಬೇಕು. ಕೆಳಗಡೆ ಏನಕ್ಕೆ ಹಂಚು ಇಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಬರೀ ಒಲೆ ಮೇಲೆ ನೀವು ಸ್ಟವ್ ಮೇಲೆ ಹಂಗೆ ಇಟ್ಟರೆ ಕೆಳಗಡೆ ತಳ ಹತ್ಬಿಡುತ್ತೆ, ಅಂದರೆ ಸೀದೋಗ್ಬಿಡುತ್ತೆ. ಆ ರೀಸನ್ಗೆ ನಿಮಗೆ ಬರೀ ಹೀಟ್ ಮಾತ್ರ, ಹಬೆ ಮಾತ್ರ ಹೊಡಿಬೇಕು ಪಾತ್ರೆಗೆ. ಸೊ ಮೇಲ್ಗಡೆ ಈ ರೀತಿ ಒಂದು ವೆಯ್ಟನ್ನು ಇಡಬೇಕು. ಸೊ ನಿಮಗೆ ಈ ರೀತಿ ಮಾಡೋದ್ರಿಂದ ಅನ್ನ ತುಂಬ ಸಾಫ್ಟಾಗಿರುತ್ತೆ, ಈ ಕೆಳಗಡೆನೂ ಸೀದೋಗಲ್ಲ, ಅನ್ನ ವೇಸ್ಟು ಆಗೋಲ್ಲ ಎಲ್ಲ ಆದಮೇಲೆ. ನೋಡಿ, ನಾವಿವಾಗ ದಮ್ ಕಟ್ಸಿದ್ದೀವಿ, ತೆಗಿತಾ ಇದ್ದೀವಿ. ಏನು ಘಮ ಅಂತೀರ ಸ್ಮೆಲ್ಲು. 5 ಸ್ಟಾರ್ ರೆಸ್ಟೋರೆಂಟಲ್ಲೂ ನಿಮಗೆ ಈ ಟೇಸ್ಟು ಬರೋದು ಇಲ್ಲ, ಸ್ಮೆಲ್ಲು ಬರೋಲ್ಲ, ಅಷ್ಟು ಘಮ ಪರಿಮಳ ಬರ್ತಾಯಿದೆ. ನೋಡಿ ಹೆಂಗೆ ನಿಮ್ಗೆ ತೋರಿಸ್ತಾ ಇದ್ದೀವಿ ನಾವು, ಎಷ್ಟು ಸಖತ್ತಾಗಿ ಬಂದಿದೆ ಅಂದರೆ ಸ್ನೇಹಿತರೆ. ನಾವು ಈ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ನಾವು ಇದನ್ನು ತಿಂದಿರ್ತೀವಿ, ಅದಕ್ಕೆ ನಿಮ್ಗೆ ಈ ರೀತಿ ಹೇಳ್ತಾ ಇದ್ದೀವಿ ಅಷ್ಟೇ. ನೋಡಿ, ಸೂಪರಾಗಿ ಬಂದಿದೆ. ಕೆಳಗಡೆ ಲೈಟಾಗಿ ನೀವು ಸ್ವಲ್ಪ ಕೆಳಗೆ ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದು ಫೈನಲ್ ಆಗಿ ನಮಗೆ ಬಂದಿರೋಂಥ ಮಶ್ರೂಮ್ ಬಿರಿಯಾನಿ. ನೋಡಿ, ಸೂಪರಾಗಿದೆ. ನಾವೀಗ ಏನು ತೋರಿಸಿದ್ದೀವಿ, ಹೆಂಗೆ ಮಾಡಿದ್ವಿ ಅದೇ ಸ್ಟೈಲಲ್ಲಿ ನೀವು ಮಾಡಿ ಸ್ನೇಹಿತರೆ, ಸೂಪರಾಗಿ ಬರುತ್ತೆ. ಸೊ ಈ ವಿಡಿಯೋನ ಯಾರ್ಯಾರು ನೋಡಿದ್ದೀರಾ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.